ನಮ್ಮಮ್ಮ ಚಾನಲ್ಗೆ ಡೆಬ್ಯೂ ಮಾಡ್ತಾ ಇದಾರೆ. 10 ನಿಮಿಷದಲ್ಲಿ ರೆಡಿ ಆಗುವಂತ ಸ್ನಾಕ್ ನ ನಿಮಗೆ ತೋರ್ಸಕ್ಕೆ ಅಂತ ಬಂದಿನಿ. ನಾವು ಮಂಡಕ್ಕಿಗೋಸ್ಕರ ಒಂದು ಘೋರ ಯುದ್ಧ ಮಾಡಿದೀವಿ ರೋಡ್ ಅಲ್ಲಿ. ನೀನ್ ಈ ಮಂಡಕ್ಕಿನ ವೈಷ್ಣವಿಗೆ ಎಷ್ಟ್ ಸತಿ ಮಾಡ್ಕೊಟ್ಟಿದೆ ಅಂತ ಸ್ವಲ್ಪ ವಿಡಿಯೋ ಜನಕ್ಕೆ ಹೇಳು. 3 ಸರಿ ಕೊಟ್ಟಿರ್ಬೋದು. ಅಲ್ಲಿ ಯಾರು ನೋಡ್ತಿದಮ್ಮ ಪಾಪ ಬರತ್ ನೋಡಿ ಬರತ್ ಬೈಲ್ ಮಾಡಿ. ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂದು ಗೆಸ್ಟ್ ಜೊತೆ ಬಂದಿದ್ದೀನಿ ನಾನು ನಿಮ್ಮ ಮನೆಗೆ ಅಂತ ಹೇಳ್ಬೋದು. ಯಾರಿದ್ದಾರೆ ನನ್ ಜೊತೆ? ನಮ್ಮಮ್ಮ ಕಮಲಮ್ಮ. ಸೊ ಇವತ್ತು ಚಾನಲ್ಗೆ ಡೆಬ್ಯೂ ಮಾಡ್ತಾ ಇದಾರೆ. ಸೊ ಏನಕ್ ಬಂದಿದ್ಯಮ್ಮ ನೀನ್ ಇವತ್ತು ನನ್ ಚಾನಲ್ಗೆ? ಕಡ್ಲೆಪುರಿ ಖಾರ ಹಚ್ಚೋದು. ಕಡ್ಲೆಪುರಿ ಬೆಂಗಳೂರು ವರ್ಡ್ ಆಯ್ತು, ನಮ್ ಭಾಷೆಯಲ್ಲಿ ಹೇಳು. ಮಂಡಕ್ಕಿ. ಅಲ್ಲಿ ಯಾರು ನೋಡ್ತಿದಮ್ಮ ಪಾಪ ಬರತ್ ನೋಡಿ ಬರತ್ ಬೈಲ್ ಮಾಡಿ. ಸೊ ಅವ್ರಿಗೆ ನಾಚಿಕೆ, ಸ್ವಲ್ಪ ಮಾತ್ ಕಮ್ಮಿ ಆಡ್ತಾರೆ. ಅವ್ರು ಏನಿದ್ರು ಕೆಲಸ ಶುರು ಮಾಡ್ತಾರೆ. ಇರುಮ್ಮ ಹೇಳ್ತೀನಿ ಅವಾಗ ಹಾಕುವತ್ತೆ ಇರುಮ್ಮ. ಸೊ 10 ನಿಮಿಷದಲ್ಲಿ ರೆಡಿ ಆಗುವಂತ ಸ್ನಾಕ್ ನ ನಿಮಗೆ ತೋರ್ಸಕ್ಕೆ ಅಂತ ಬಂದಿನಿ. ಆಲ್ರೆಡಿ ಮಂಡಕ್ಕಿನ ನಾವು ಫುಲ್ ಫೇಮಸ್ ಮಾಡಿದೀವಿ ನನ್ ಸೆಟ್ ಅಲ್ಲಿ. ವೈಷ್ಣವಿನೇ ಒಂದ್ 50 ಸತಿ ನೀವು ಆಲ್ರೆಡಿ ಆ ಮಲ್ಲೇಶ್ವರಂ ಬ್ಲಾಗ್ ಅಲ್ಲಿ ನೋಡಿರ್ತೀರಾ. ನಾವು ಮಂಡಕ್ಕಿಗೋಸ್ಕರ ಒಂದು ಘೋರ ಯುದ್ಧ ಮಾಡಿದೀವಿ ರೋಡ್ ಅಲ್ಲಿ. ಸೊ ಆ ಮಂಡಕ್ಕಿ ರೆಸಿಪಿನ ತೋರ್ಸಕ್ಕೆ ಇವತ್ತು ನಾವು ಬಂದಿದೀವಿ. ಸೊ ಬನ್ನಿ. ಸೊ ಫಸ್ಟ್ ಗ್ಯಾಸ್ ಹಚ್ಬೇಕು. ಬಟ್ ನಾವಮ್ಮ ಆಲ್ರೆಡಿ ಹಚ್ಬಿಟ್ಟು ರೆಡಿಯಾಗಿ ನಿಂತ್ಬಿಟ್ಟಿದ್ದಾರೆ ಮ್ಯಾರಥಾನ್ ಅಲ್ಲಿ. ಇವ್ರು ಫುಲ್ ನರ್ವಸ್, ಏನ್ ಮಾತಾಡ್ಸ್ಬಿಡ್ತಾಳೆ ಇವಳು ಅಂತ ನಾವಮ್ಮ ಫುಲ್ ಶೈ ಇದಾರೆ. ಸೊ ಫಸ್ಟ್ ಪಾತ್ರೆ ಇಟ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಸ್ಟವ್ ಹಚ್ಚಿದೀವಿ. ಸೊ ಇದು ಪ್ರೊಸೀಜರು. ಇದು ಆಕ್ಚುಲಿ ನಾನ್ ಅಡ್ಗೆ ಮಾಡ್ಬೇಕು ಅಂತ ಅನ್ಕೊಂಡೆ, ಬಟ್ ನಮ್ಮಮ್ಮಗ್ ನಾನ್ ಹೇಳ್ಕೊಟ್ಬಿಟ್ಟು ನಮ್ಮಮ್ಮ ಮಾಡ್ಬೇಕಲ್ಲ. ಸೊ ಬರೀ ನಾನ್ ಮಾಡಿದ್ರೆ ಹೇಗೆ, ಅವರು ಕಲಿಬೇಕು, ಅದಕ್ಕೆ ಅವ್ರು ಮಾಡ್ಲಿ ಅಂತ ಬಿಟ್ಕೊಡ್ತಾ ಇದೀನಿ ಅಲ್ಲಮ್ಮ. ಹೌದು, ಶಿ ಅಗ್ರೀಸ್ ಡಿಯರ್ ಫ್ರೆಂಡ್ಸ್. ನೆಕ್ಸ್ಟ್ ಜೀರಿಗೆ ಸಾಸಿವೆ ಎಲ್ಲ ಹಾಕಿ ಅದು ಚಟಾಪಟ ಅನ್ಬೇಕು. ಅದಕ್ಕೆ ಅಲ್ಲಿವರೆಗೂ ನಮ್ಗೆ ಆಯಿಲ್ ಸ್ವಲ್ಪ ಬಿಸಿ ಆಗ್ಬೇಕು. ಸೊ ವೇಟ್ ಮಾಡೋಣ. ಸೊ ಇದು ಏನ್ ಫೇಮಸ್ ನಿಮ್ ಊರಲ್ಲಿ? ಯಾವ ಊರ್ ನಿಮ್ದು? ನಮ್ದು ಚನ್ನಗಿರಿ ಹತ್ರ ಪಾಂಡವಮಟ್ಟಿ. ಚನ್ನಗಿರಿ ಹತ್ರ ಪಾಂಡವಮಟ್ಟಿ ಅಂತೆ, ಅದು ದಾವಣಗೆರೆ ಡಿಸ್ಟ್ರಿಕ್ಟ್ ಅಲ್ಲಿ ಬರುತ್ತೆ ಡಿಯರ್ ಫ್ರೆಂಡ್ಸ್. ಅದು ನಮ್ಮಮ್ಮನ ಊರು. ಸೊ ಏನ್ ಫೇಮಸ್ ನಿಮ್ ಊರಲ್ಲಿ? ಕಡ್ಲೆಪುರಿ ತಿಂಡಿ. ಕಡ್ಲೆಪುರಿ ತಿಂಡಿ? ಯಾವ ತಿಂಡಿ? ಕಡ್ಲೆಪುರಿ ತಿಂಡಿ, ಮಂಡಕ್ಕಿ ತಿಂಡಿ. ಕಡ್ಲೆಪುರಿ ಅಂತ ನಾವ್ ಹೇಳಲ್ಲ. ನಮ್ಮಮ್ಮ ಪಾಪ ನಿಮ್ಗೆಲ್ರಿಗೂ ಅರ್ಥ ಆಗ್ಲಿ ಅಂತ ಕಡ್ಲೆಪುರಿ ಅಂತಾರೆ. ಸೊ ಮಂಡಕ್ಕಿ, ಅದಕ್ಕೆ ಮುಂಚೆ ಕೊಡಿಲಿ ಮಂಡಕ್ಕಿ. ನಾನ್ ಹೇಳ್ತಾ ಇದ್ದೆ ಅಲ್ವಾ, ಸಿ ದಿಸ್ ಇಸ್ ದ ಮಂಡಕ್ಕಿ. ಇದು ನನ್ ಊರಲ್ಲೇ ಸಿಗೋದು. ಹೇಳ್ತಾರಲ್ಲ ಇಲ್ಲೇ ಸಿಗುತ್ತೆ, ಇಲ್ಲೇ ತಗೊಂಡ್ ಮಾಡ್ಬೋದು ಅಂತ. ನೋ, ಇದು ನನ್ಗೆ ಅಲ್ಲೇ ಸಿಗೋದು, ಅಲ್ಲಿಂದಾನೇ ನಾವ್ ತಂದು ಮಾಡ್ಬೇಕು. ಇದ್ರ ಟೇಸ್ಟೇ ಬೇರೆ, ಇಲ್ಲಿ ಸಿಗೋದು ಟೇಸ್ಟೇ ಬೇರೆ, ಡಿಫ್ರೆನ್ಸ್ ಆಗುತ್ತೆ. ಸೊ ಇವಾಗ ಎಣ್ಣೆ ಹಾಕಿದೀವಿ, ಅದಕ್ಕೆ ಸಾಸಿವೆ ಹಾಕಿದೀವಿ. ಓಕೆ, ಸಾಸಿವೆ ಹಾಕಿದ್ದಾರೆ. ಅದು ಇವಾಗ ಚಟಪಟ ಅಂತ ಇದೆ. ನೆಕ್ಸ್ಟ್ ಹಿಂಗ್ ಹಾಕ್ತಾನೆ, ಇಂಗು ಹಾಕ್ತಾ ಇದಾರೆ. ಕಡ್ಲೆಕಾಯಿ ಬೀಜ ಹಾಕ್ತಾ ಇದೀನಿ. ಕಡ್ಲೆಕಾಯಿ ಬೀಜ ಹಾಕಿದಾರೆ. ಇವಾಗ ಇದು ಮೇನ್ ಇಂಗ್ರೀಡಿಯೆಂಟ್. ಇದಿಲ್ಲ ಅಂದ್ರೆ ನಿಮ್ಗೆ ಗೊತ್ತಲ್ಲ, ಟೇಸ್ಟ್ ಇಲ್ಲ. ಉರಿಬೇಕು, ಕೆಂಪಾಗತ್ತ. ಇದನ್ನ ಉರಿಬೇಕು. ಇದಕ್ಕಿಂತ ಮುಂಚೆ ಒಂದು ಕ್ವೆಶನ್ ಕೇಳ್ಬೇಕು. ನೀನ್ ಈ ಮಂಡಕ್ಕಿನ ವೈಷ್ಣವಿಗೆ ಎಷ್ಟ್ ಸತಿ ಮಾಡ್ಕೊಟ್ಟಿದೆ ಅಂತ ಸ್ವಲ್ಪ ವಿಡಿಯೋ ಜನಕ್ಕೆ ಹೇಳು. ಯಾಕೆ ಅಂದ್ರೆ ಅವಳು ಅಪವಾದ ಹೊಡ್ಸಿದಾಳೆ ನಂಗೆ, ತಂದೆ ಕೊಟ್ಟಿಲ್ಲ ಅಂತ. ಸೊ ನೀನ್ ಹೇಳಮ್ಮ. 3 ಸರಿ ಕೊಟ್ಟಿರ್ಬೋದು. ಜನಗಳೇ ಕೇಳಿಸ್ತಾ? ನಮ್ಮಮ್ಮ ಬಾಯಲ್ಲಿ ಹೇಳ್ತಿದೀನಿ, ವೈಷ್ಣವಿ ಹೇಳಿದ್ ಲಾಸ್ಟ್ ವಿಡಿಯೋಲಿ ಸುಳ್ಳು ಅಂತ ನಿಮ್ಗೆಲ್ರಿಗೂ ಇಷ್ಟೊತ್ತಿಗೆ ಅರ್ಥ ಆಗಿರತ್ತೆ. ಜೀರಿಗೆ ಹಾಕ್ತೀನಿ. ಅದೇನಕ್ಕೆ ಕಡ್ಲೆಕಾಯಿ ಬೀಜ ಹಾಕದ್ಮೇಲೆ ಜೀರಿಗೆ ಹಾಕೋದು? ಜೀರಿಗೆ ಮುಂಚೆನೆ ಹಾಕಿ ಸೀದೋಕೆ ಆಮೇಲೆ ಹಾಕ್ಬೇಕು. ಗೊತ್ತಾಯ್ತಾ? ಹೀಗೆ ಮಾಡಿ ನೀವು, ನನಗೆ ಗೊತ್ತಿರ್ಲಿಲ್ಲ. ಇವಾಗ ಬೆಳ್ಳುಳ್ಳಿ, ಅದನ್ನ ಅದ್ರಲ್ಲಿ ಕಬಾಬ್ ಮಾಡಲ್ಲ, ನಾವು ವೆಜಿಟೇರಿಯನ್ಸ್. ನಾವು ತಿಂಡಿ ಹಾಕ್ತಿವಿ ಡಿಯರ್ ಫ್ರೆಂಡ್ಸ್. ಹಾಕಿ ಬೆಳ್ಳುಳ್ಳಿ. ಎಷ್ಟು ಬೆಳ್ಳುಳ್ಳಿ ನಾವು ನಾಟಿ ಬೆಳ್ಳುಳ್ಳಿ ಉಪಯೋಗಿಸೋದು, ಇಲ್ಲೇ ಹಾಕ್ತಾ ಇದೀನಿ ನೋಡಿ. ಅದ್ರಲ್ಲೂ ಡಿಫ್ರೆನ್ಸ್ ಇದೆ ಡಿಯರ್ ಫ್ರೆಂಡ್ಸ್. ಬೆಂಗಳೂರು ಬೆಳ್ಳುಳ್ಳಿ ನಮ್ಗೆ ಹಾಕ್ ಬರಲ್ಲ, ಆದ್ರೂ ಬೆಂಗಳೂರಲ್ಲಿ ಇದೀವಿ. ದಿಸ್ ಇಸ್ ದ ಫುಲ್ ಚಟಾಪಟಿ. ಇದು ಹಾಕ್ಬಿಟ್ರೆ ಇವಾಗ ಫುಲ್ ಸೌಂಡ್ ಬರುತ್ತೆ, ಅದಕ್ಕೆ ನಾನು ಹಾಕ್ತಾ ಇಲ್ಲ. ಚಿನ್ನಿ ಓಕೆ, ನಿಮ್ಗೋಸ್ಕರ ಅಂಡರ್ಸ್ಟ್ಯಾಂಡಿಂಗ್ ಇದೆ. ನೆಕ್ಸ್ಟ್ ಏನ್ ಹಾಕ್ದೆ? ಖಾರದ ಪುಡಿ, ಉಪ್ಪು. ಓಕೆ, ಖಾರದ ಪುಡಿ ಮತ್ತೆ ಉಪ್ಪು. ನಿಮ್ಗೆ ಘಮ ಬರ್ತಿಲ್ಲ ಅಷ್ಟೇ, ಒಳ್ಳೆ ಘಮ ಇದೆ. ಅರಿಶಿನ ನೋಡಕ್ಕೆ ಫುಲ್ ಸಕ್ಕದಾಗಿದೆ ಕಲರು. ಅಂಡ್ ನನ್ಗೆ ಆಲ್ರೆಡಿ ಬಾಯಲ್ಲಿ ನೀರ್ ಬರ್ತಾ ಇದೆ. ಆಮೇಲೆ ಹುರಿಗಡ್ಲೆ ಸ್ವಲ್ಪ ಗ್ಯಾಪ್ ಅಲ್ಲಿ ಇಲ್ಲೊಂದು ಬಿತ್ತು. ನಿಮ್ಗೆ ಇನ್ನೊಂದು ಕ್ವೆಶನ್.
ಮೇಘನಂಗೂ ಪ್ರಿಯಂಗೂ ಏನ್ ಡಿಫ್ರೆನ್ಸ್ ಕ್ಯಾರೆಕ್ಟರ್ ಅಲ್ಲಿ? ಮೇಘನ ಪ್ರಿಯಾ ತರಾನೇ ಆಡ್ತಾಳ ಅಥವಾ ಪ್ರಿಯಾ ಮೇಘನ ತರ ಆಡ್ತಾಳ? ಏನೋ ಹಂಗ ಆಡ್ತಾ ಇರ್ತಾನೆ ಹಿಂಗ ಯಾವ್ದನು ಏನೋ ಹಂಗ ಆಡ್ತಾ ಇರ್ತಾಳೆ. ನಾನು ಏನ್ ಕೇಳ್ತೀಯ ಕ್ವೆಶ್ಚನ್? ಸಕ್ಕರೆ ಕೊಡು, ಸಕ್ಕರೆ ಹಾಕ್ಬೇಕು. ಓಕೆ ಡಿಯರ್ ಫ್ರೆಂಡ್ಸ್, ಸೊ ನಿಮ್ಗೆ ಅನ್ಸುತ್ತಾ ಪ್ರಿಯಾ ಮತ್ತೆ ಮೇಘನಾಗೆ ತುಂಬಾ ಸಿಮಿಲಾರಿಟಿ ಇದೆ, ಕ್ಯಾರೆಕ್ಟರ್ ಒಂದೇ ತರ, ಅವಳು ಅಷ್ಟೇ ಬಾಯ್ ಬಿಡ್ಕಿ ಅಂತೆಲ್ಲ ಅಂತಾರೆ ಎಲ್ಲರೂ. ನಿನ್ಗೇನ್ ಅನ್ಸುತ್ತೆ? ನಿನ್ಗೆ ನಾನು ತುಂಬಾ ಸೈಲೆಂಟ್ ಮಗಳು ಅನ್ಸುತ್ತಾ, ತುಂಬಾ ಟಾಕಿಟಿವ್ ಅನ್ಸುತ್ತಾ, ಏನ್ ಅನ್ಸುತ್ತೆ? ಅಯ್ಯೋ ಸೈಲೆಂಟ್ ಇಲ್ಲ. ಸೈಲೆಂಟ್ ಅಲ್ಲ, ನಾನ್ ವೈಲೆಂಟ್ ಬಿಕಾಸ್ ನಾನ್ ಯಶ್ ಫ್ಯಾನ್. ನಿಜ, ಸೈಲೆಂಟ್ ಅಲ್ಲ. ಸೈಲೆಂಟ್ ಮತ್ತೇನಮ್ಮ ನಾನು ಹೇಳು, ನಾನು ತುಂಬಾ ಇನ್ನೋಸೆಂಟು, ಸೈಲೆಂಟು, ಕ್ವೈಟ್ ಗರ್ಲ್ ಅಂತ. ಈಗ ಮಾತಾಡೋದು ನೋಡ್ರಿ ಅವ್ರು ಹೆಂಗ್ ತಿಳ್ಕೊಂತಾರ ಗೊತ್ತಾ? ಸೈಲೆಂಟ್. ನಾನ್ ಬರೀ ವಿಡಿಯೋ ಕ್ಯಾಮ್ರಾ ಮುಂದೆ ಅಷ್ಟೇ ಮಾತಾಡೋದು, ಮನೇಲಿದ್ರೆ ನಾನು ತುಂಬಾ ಸೈಲೆಂಟ್. ಹಿರಿಯರಿಗೆ ಹೇಗೆ ಗೌರವ ಕೊಡ್ಬೇಕು, ತಗ್ಗಿ ಬಗ್ಗಿ ನಡಿಬೇಕು, ತಲೆ ಬಗ್ಸ್ಕೊಂಡ್ ನಡಿಬೇಕು, ಇದೆಲ್ಲ ನಮ್ಮ ಅಮ್ಮ ಹೇಳ್ಕೊಡಿದ್ರೆ ನಾನು ಹಂಗೆ ಮಾಡೋದು. ಸಕ್ಕರೆ ಸ್ವಲ್ಪ ಕರಗಬೇಕು ಅದು. ಓಕೆ, ಸೊ ಇಷ್ಟೇನ ಇಂಗ್ರೀಡಿಯೆಂಟ್ಸ್. ನೆಕ್ಸ್ಟ್ ಮಂಡಕ್ಕಿ ಹಾಕಿದ್ರೆ ಮುಗೀತು. ಸೊ ಇಷ್ಟೇ ಇಂಗ್ರೀಡಿಯೆಂಟ್ಸ್ ನೀವು ನೋಡಿದಿರ. ತುಂಬಾ ಇರಮ್ಮ ಒಂದ್ ನಿಮಿಷ, ಸಿಂಪಲ್, ತುಂಬಾ ಸಿಂಪಲ್. ಒಂದ್ 10 ನಿಮಿಷದಲ್ಲೆಲ್ಲ ಆಗೋಗುತ್ತೆ. 10 ನಿಮಿಷನೂ ಬೇಡ ನಿಮ್ಗೆ ಇಂಗ್ರೀಡಿಯೆಂಟ್ಸ್ ಎಲ್ಲ. ಅಂಡ್ ಏನು ಹೊರಗಡೆಯಿಂದ ತಂದು ಮಾಡೋ ಅಂತದ್ ಏನಿಲ್ಲ, ಮನೇಲಿ ನಿಮ್ಗೆ ಏನ್ ಅವೈಲೇಬಲ್ ಸಿಗುತ್ತೆ ಅದು. ನೀವು ಬೆಂಗಳೂರು ಪೂರಿ ಕೂಡ ಯೂಸ್ ಮಾಡ್ಬೋದು, ಬಟ್ ನಾವು ಪ್ರಿಫರ್ ಮಾಡಲ್ಲ, ಯಾಕಂದ್ರೆ ಇದ್ರದ್ದೇ ಒಂದು ಟೇಸ್ಟ್ ಸಿಗುತ್ತೆ ನಿಮ್ಗೆ. ದಟ್ ಇಸ್ ವೆರಿ ಗುಡ್. ಬಟ್ ಇದು ನಿಮ್ಗೆ ಆಕ್ಸೆಸಿಬಲ್ ಇಲ್ಲ ಅಂದ್ರೆ ನೀವು ಬೆಂಗಳೂರು ಪುರಿ ಯೂಸ್ ಮಾಡ್ಕೊಂಡು ತಿನ್ಬೋದು. 10 ನಿಮಿಷದಲ್ಲಿ ರೆಡಿ ಆಗುತ್ತೆ ಅಂಡ್ ಯಮ್ಮಿ ಟೇಸ್ಟ್. ಇದನ್ನ ನೀವು ಸ್ಟೋರ್ ಮಾಡಿ ಕೂಡ ಇಡ್ಬೋದು ಫಾರ್ ಕ್ವೈಟ್ ಸಮ್ ಟೈಮ್. ಅಂಡ್ ಈವ್ನಿಂಗ್ ಗೆ ಒಂದು ಬೆಸ್ಟ್ ಸ್ನಾಕ್ ಅಂತ ಹೇಳ್ಬೋದು. ಸಕ್ಕರೆ ಕರಗ್ಬೇಕಂತೆ ಅವ್ರ ಮಂಡಕ್ಕಿನ ಮಿಕ್ಸ್ ಮಾಡಕ್ಕೆ. ಸೊ ವೇಟ್ ಮಾಡೋಣ ಅಲ್ಲಿವರೆಗೂ. ಸೊ ನಮ್ಮ ಫೈನಲ್ ಇಂಗ್ರೀಡಿಯೆಂಟ್ ಬಂದಾಗಿದೆ ಮಂಡಕ್ಕಿ. ಸೊ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ಒನ್ ಮೋರ್ ಅಂತ ಹೇಳ್ಬೇಕು ನೀವು. ಪ್ಲೇಟ್ ತಗೊಂಡ್ಬರ್ತೀನಿ, ಹಂಗೆ ಹಾಕ್ಬಿಡು. ಎಸ್, ಇನ್ನೊಂದ್ ಸ್ವಲ್ಪ ಹಾಕು. ಏನ್ನ ಪುರಿ ಮೆತ್ತಗಿದ್ರೆ ಬಿಸಿ ಮಾಡ್ಬೇಕು, ಇಲ್ಲ ಅಂದ್ರೆ ಗರಿ ಗರಿ ಬರಲ್ಲ. ಓಕೆ, ನೋಡಿ ಹೆಂಗಿದಾವೆ ಅಂತ. ಲೆಸನ್ ನೋಟೆಡ್. ನಾನೇ ನೋಡೋದು. ಉಕ್ಕಿ ಕಡ್ಲೆ ಬೀಜ ಬೇಕು. ಸೀದಾ ಹಂಗೆ ಕೈಯಾಗ ತಗೊಳೋದೆ, ನಮ್ಮನೆ ಅಲ್ವಾ, ಏನ್ ಮಾಡೋದು. ಸ್ಪೂನ್ ಎಲ್ಲ ಹಾಕ್ಬಿಟ್ಟು ಶೋಕಿ ಮಾಡಕ್ ಬರಲ್ಲ ನಮ್ಗೆ ಹಿಡಿಯೋ ಫ್ರೆಂಡ್ಸ್. ಹಂಗೆ ತಿನ್ನೋಣ ಬನ್ನಿ. ಗರಿ ಗರಿ ಇದಾವ? ಮಾಡೋದ್ ಬೇಡವಾ? ಬೇಡ, ಚೆನ್ನಾಗಿದೆ. ಇದ್ರಲ್ಲಿರೋ ಬೆಳ್ಳುಳ್ಳಿ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಸೀರಿಯಸ್ಲಿ, ಆ ಮಸಾಲಾ ಜೊತೆ ಈ ಮಂಡಕ್ಕಿ ಜೊತೆ ಬೆಳ್ಳುಳ್ಳಿ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ನಂಗೆ ಸಖತ್ ಇಷ್ಟ. ಇದ್ರಲ್ಲಿ ಬೆಳ್ಳುಳ್ಳಿ ತಿನ್ನೋದು ನಂಗೆ ತುಂಬಾ ಇಷ್ಟ. ಬೆಳ್ಳುಳ್ಳಿ ಅಂಡ್ ಆ ಜೀರಿಗೆ ನಂಗೆ ತುಂಬಾ ಇಷ್ಟ. ಇದ್ರಲ್ಲಿ ಹಿಂಗೆ ತಿಂತಾ ಇರ್ತೀನಿ, ಸಾಸಿವೆ ಜೀರಿಗೆ. ವೆರಿ ನೈಸ್. ಸೊ ಫೈನಲಿ ನಮ್ಮ ಫೇಮಸ್ ಮಂಡಕ್ಕಿ ರೆಡಿ ಆಗಿದೆ. ಸೊ ಲುಕಿಂಗ್ ಯಮ್. ಥ್ಯಾಂಕ್ ಯು ನನ್ನ ವಿಡಿಯೋದಲ್ಲಿ ಡೆಬ್ಯೂ ಮಾಡಿ, ಸೈಲೆಂಟ್ ಆಗಿ ಕುಕಿಂಗ್ ವಿಡಿಯೋ ಮಾಡಿ. ನೆಕ್ಸ್ಟ್ ವಿಡಿಯೋ ಅಷ್ಟೊತ್ತಿಗೆ ಫುಲ್ ರೆಡಿ ಮಾಡಿರ್ತೀನಿ. ಅವಾಗ ಫುಲ್ ಅವರು ಕೊಡ್ತಾ ಇರ್ತಾರೆ ಕೌಂಟ್ರು. ಅವರು ಮಾತಾಡ್ತಾರೆ, ಬಟ್ ಇವಾಗ ಸ್ವಲ್ಪ ಕ್ಯಾಮ್ರಾ ಶೈ ಇದಾರೆ ಅದಕ್ಕೆ. ಬಟ್ ನಿಮ್ಗೆಲ್ರಿಗೂ ಅರ್ಥ ಆಗುತ್ತೆ ಅನ್ಕೋತೀನಿ. ಸೊ ಮಂಡಕ್ಕಿ ರೆಡಿ ಆಗಿದೆ. ಈ ರೆಸಿಪಿನ ನೀವು ಟ್ರೈ ಮಾಡಿ ಹೇಗಿದೆ ಅಂತ ನಂಗೆ ಕಮೆಂಟ್ಸ್ ಅಲ್ಲಿ ಹೇಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.